ಸಭಾಪತಿಗಳೇ ಆದಷ್ಟು ಬೇಗನೆ ವೇತನ ಪರವಾಗಿ ಹೇಳಿನ ಅವರಿಗೆ ಆದಷ್ಟು ಬೇಕು. ಸನ್ಮಾನ್ಯ ಸಭಾಪತಿಗಳೇ, ಈ ಕೆಳಗಂಡ ಸಾರ್ವಜನಿಕ ಮಹತ್ವದ ವಿಷಯವನ್ನು ಇವತ್ತಿನ ದಿನಪತ್ರಿಕೆ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಸಂಪಾದಕೀಯ ಒಂದು ಪ್ರಕಟವಾಗಿರತಕ್ಕಂಥದ್ದು ಈ ಶೂನ್ಯವಾಲೆಯಲ್ಲಿ ಪ್ರಸ್ತಾಪಲು ಬಯಸುತ್ತೇನೆ. ತುಂಗಭದ್ರಾ ಏನು ಆ ಪ್ರದೇಶ ರೈತರ ಬದುಕು ಇವತ್ತು ಮೊರಬಟ್ಟೆಯಾಗಿದೆ. 33 ಗೇಟುಗಳು ದುರಸ್ತಿಕೊಂಡಿರತಕ್ಕಂಥದ್ದು. ಈ ಒಂದು ದುರಸ್ತಿ ಕಾರ್ಯವನ್ನು ಹಂತ ಹಂತವಾಗಿ ಕೈಗೊಳ್ಳಲು ಬೇಡಿಕೆ ಹೊಂದಿದ್ದು ಸರ್ಕಾರ ಈ ಒಂದು ಯಾವುದೇ ಎಲ್ಲ ಗೇಟುಗಳನ್ನು ಕಿತ್ತಾಕಿದೆ. ಮುಂಗಾರು ಮಳೆ ಆರಂಭವಾಗುವ ಮುನ್ನ ಎಲ್ಲ ಗೇಟುಗಳನ್ನು ಅಳವಡಿಸಬೇಕು. ಇಲ್ಲದಿದ್ದರೆ ಕೇವಲ 12 ಗೇಟ್ಗಳು ಮಾತ್ರ ಮುಗಿದಿದೆ. ಇಲ್ಲದಿದ್ದರೆ ಕಾಲುವೆ ಮೂಲಕ ನೀರು ಹರಿದು ಬರುವುದಿಲ್ಲ. ಈ ನದಿಯಲ್ಲಿ ಹರಿಯುವ ನೀರು ಆಂಧ್ರ ಮತ್ತು ತೆಲಂಗಾಣಕ್ಕೆ ಹರಿದು ಹೋಗುತ್ತಿದೆ. ಅವರಿಗೆ ಗೇಟ್ ಅಳವಡಿಕೆ ನಿಧಾನವಾದಷ್ಟು ಅನುಕೂಲ. ನಮ್ಮ ನೀರು ಅವರ ಪಾಲಾಗುತ್ತದೆ. ಆಂಧ್ರ ಮತ್ತು ತೆಲಂಗಾಣ 60% ಹಣ ತೊಡಗಿಸಿದರೆ ನಮ್ಮ ಪಾಲು 40% ಅಷ್ಟೇ. ಇನ್ನು ನವಿಳ ಸಮಾಂತರ ಜಲಾಶಯ ನಿರ್ಮಾಣ ಈ ಕೆಲವು ವರ್ಷಗಳಿಂದ ನೆನಗುದಿಗೆ ಬಿದ್ದಿದೆ. ಆಂಧ್ರ ಮತ್ತು ತೆಲಂಗಾಣ ಇದರಲ್ಲಿ ಆಸಕ್ತಿ ಇಲ್ಲ. ಇದಕ್ಕೆ 15,000 ಕೋಟಿ ರಾಯಚೂರು, ಕೊಪ್ಪಳ, ಬಳ್ಳಾರಿಯಲ್ಲಿ ಅಕ್ಕಿ ಗಿರಣಿಗಳು ಬಹುತೇಕ ಬಂದಾಗಿದೆ. ರೈತರಿಗೆ ಕೂಲಿ ಹೋಗುವ ಅನಿವಾರ್ಯವಿದೆ. ತುಂಗಭದ್ರಾ ಜಲಾಶಯಕ್ಕೆ ಎಲ್ಲ 33 ಗೇಟುಗಳು ಕೂಡಿಸಿದರೆ ಅವರು ಇಂಥವರಿಗೆ ಬರುವುದಿಲ್ಲ. ಸರ್ಕಾರಕ್ಕೆ ಈ ಪರಿಸ್ಥಿತಿ ಮೊದಲೇ ತಿಳಿದಿದ್ದು ಪರ್ಯಾಯ ಯೋಜನೆ ರೂಪಿಸಲು ಸಮಯವಿದ್ದು ಕೇಂದ್ರದ ನರೋಗಾ ಯೋಜನೆ ವಿರುದ್ಧ ಹೋರಾಟ ನಡೆಸಿದವರಿಗೆ ಈ ಪ್ರದೇಶ ರೈತರ ಭಾವನೆಗೆ ಅರ್ಥವಾಗಲಿಲ್ಲ. ಇದೊಂದು ದುರಂತ. ಕೇರಳದಿಂದ ಬಂದ ಜನರಿಗೆ ಬೆಂಗಳೂರಿನಲ್ಲಿ ಮನೆ ಕಟ್ಟಿಸಿಕೊಡುವುದರಲ್ಲಿ ಆಸಕ್ತಿ ಇದೆಯೇ ಹೊರತು ಮತ ನೀಡಿದವರ ಬಗ್ಗೆ ಇಲ್ಲ. ನೆರೆಯ ಆಂಧ್ರ ಮತ್ತು ತೆಲಂಗಾಣ ಸರ್ಕಾರ ಅಲ್ಲಿಯ ರೈತರಿಗೆ ಎಲ್ಲ ಸವಲತ್ತು ಕಲ್ಪಿಸಿಕೊಟ್ಟಿದೆ. ಅಲ್ಲಿಯ ರೈತರ ಮಕ್ಕಳು ನಮ್ಮಲ್ಲಿ ಮೆಡಿಕಲ್ ಸೀಟು ಖರೀದಿ ಮಾಡಲು ಬಂದರೆ ನಮ್ಮ ರೈತರು ಬೆಂಗಳೂರಿನಲ್ಲೇ ಕೂಲಿ ಕೆಲಸ ಮಾಡುತ್ತಾ ಮಕ್ಕಳನ್ನು ಬೀದಿಯಲ್ಲಿ ಆಟವಾಡಲು ಬಿಡುವ ಪರಿಸ್ಥಿತಿ ನಮಗೆ ಬಂದಿದೆ. ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶ ವಿಜಯನಗರ ಕೃಷ್ಣದೇವರಾಯರ ಕಾಲದಲ್ಲೇ ನೀರಾವರಿ ಕಂಡ ಪ್ರದೇಶ. ಆಂಧ್ರ ರೈತರಿಗೆ ನಮ್ಮ ರೈತನ ಪ್ರಗತಿಗೂ ಹೋಲಿಕೆ ಮಾಡಲು ಬರುವುದಿಲ್ಲ. ವಿಪರ್ಯಾಸ ಏನೆಂದರೆ ನಿಜ, ಅಲ್ಲಿನ ರಾಜಕಾರಣಿಗಳು ಒಂದು ಹನಿ ನೀರು ತಮಗೆ ಸಿಗುವಂತೆ ನೋಡಿಕೊಳ್ಳುತ್ತಾರೆ. ರೈತರು ಮತ್ತು ನರಗುಂದ ಬಂಡಾಯ ನಡೆಸಬೇಕಾದ ಕಾಲ ಬರಬಹುದು. ಅದರಿಂದ ಸರ್ಕಾರವು ತಕ್ಷಣವೇ ಎಚ್ಚೆತ್ತುಕೊಂಡು ಅತಿ ಶೀಘ್ರದಲ್ಲಿ ಎಲ್ಲ 33 ಗೇಟುಗಳನ್ನು ಅಳವಡಿಸಬೇಕೆಂದು ಮಾನ್ಯ ಉಪಮುಖ್ಯಮಂತ್ರಿಯಲ್ಲಿ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಾನು ಸರ್ವಣ ಸೀನಿಯರ್ ಮೆಂಬರು, ಭಾಳ ಬುದ್ಧಿವಂತ ಅಂತ ನನ್ನ ಲೆಕ್ಕ. ಮೈ ಒಪಿನಿಯನ್, ವೆರಿ ಇಂಟೆಲಿಜೆಂಟ್. ಹಂಗೆ ಇದಲ್ಲ. ಯಾಕೆಂದ್ರೆ ಚಿನ್ನ ಈಚೆ ಬರ್ಬೇಕಾದ್ರೆ ಇದಾಗಬೇಕಾದ್ರೆ ಅದನ್ನು ಕರಗಿಸಿ ಬೆಂಕಿಗೆ ಹಾಕಿ ಇದು ಮಾಡಿ ಬೇಕಾದ ಶೇಪ್ ತರ್ತಾರೆ. ಬಟ್ ಇಲ್ಲಿ ಆ ಪ್ರಶ್ನೆ ತಗೊಂಡು ಹಾಕಿದ್ದು ಇದು ಈ ಯಾವುದು ನಮ್ಮ ವಿಜಯ ಕರ್ನಾಟಕದಲ್ಲಿ ಬಂದು ತುಂಗಭದ್ರಾ ಜಲಾಶಯಕ್ಕೆ ಹೊಸ ಕ್ರಸ್ಟ್ ಗೇಟ್ ಅಳವಡಿಸಿ ಕಾಮಗಾರಿ ಬಗ್ಗೆ ವಿಜಯ ಕರ್ನಾಟಕದವ್ರು ಪೇಪರ್ ಹಾಕಿದ್ದಾರೆ. ಎಸ್, ಇಟ್ ಇಸ್ ಎ ವೆರಿ ಸೀರಿಯಸ್ ಇಶ್ಯೂ. ನೀವು ಕೇಳೋದ್ರಲ್ಲಿ ತಪ್ಪಿಲ್ಲ. ಅದನ್ನು ತೆಗೆದುಕೊಂಡು ಹೋಗಿ ಬೆಂಗಳೂರಲ್ಲಿ ಬರ್ತೀರಿ, ಕೇರಳದವ್ರ ಮನೆ ಕೊಡ್ತೀರಿ, ಗೋವಾದಿಂದ ಕರ್ಕೊಂಡು ಬರ್ತೀರಿ, ಪುಣೆ ವಲಸೆ ಹೋಗ್ತಾ ಇದ್ದಾರೆ, ಈ ಮನೆಗಿನೇ ಮೆಡಿಕಲ್ ಸೀಟ್ ಖರೀದಿ ಮಾಡಿ ಬರ್ತಾರೆ. ಇವೆಲ್ಲ ಏನೇನೋ ಇನ್ನೂ 2 ಸ್ಟೇಟ್ ಬಿಟ್ಟಾನ.
ಅದಕ್ಕೆ ನಿಮ್ಮದು. ನೀವು ಆ ತುಂಗಭದ್ರ ಬೇಕಾದ್ರೆ ನಾನು ಕಳಿಸ್ಕೊಡ್ತೀನಿ, ಒಂದು ಸಪ್ರೇಟಾಗಿ ಒಂದು ಆಫೀಸರ್ ಹಾಕ್ಬಿಟ್ಟು ಹೋಗಿ ಅಲ್ಲಿ ನೋಡಿಕೊಂಡು ಬನ್ನಿ ಏನದು ಅಂತ ಅಂದ್ಬಿಟ್ಟು. ಐ ಆಮ್ ಟೆಲಿಂಗ್ ಯು, ನಮ್ಮ ಮೆಂಬರ್ಸ್ಗೆಲ್ಲ ಗೊತ್ತಿದೆ, ನಿಮ್ಮ ಮೆಂಬರ್ಸ್ಗೆಲ್ಲ ಬೇರೆಯವ್ರಿಗೆಲ್ಲ ಗೊತ್ತಿದೆ. ವಿತಿನ್ ಅಲ್ಲಿ ಹೋದ ತಕ್ಷಣ ಗಡಗಡ ಅಂತ ಶೇಕ್ ಆಗ್ತಿತ್ತು. ಇಲ್ಲೆಲ್ಲ ನಮ್ಮ ಇವು ಇಲ್ಲ ತಂಗಡಿ ಅಲ್ಲಿ ನಮ್ಮ ಇವರು ಇದ್ದಾರೆ, ಇವರೆಲ್ಲ ಇದ್ದಾರೆ. ಸೊ ಭಾಳ ಶೇಕ್ ಆಗ್ತಿತ್ತು. ಅಂಥದನ್ನ ವಿತಿನ್ 7 days ಇವ ಜನಾರ್ದನ್ ರೆಡ್ಡಿ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಇಲ್ಲೂ ಇದೆ. ಆಗ ಒಂದೇ ಮಾತು ಹೇಳಿದೆ, ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ ಅಂತ ಹೇಳಿದೆ. ಹಂಗೆ ವಿತಿನ್ 7 days ಸಮ ವಿ ಸ್ಟಾಪ್. ಆ ಗೇಟ್ 19ನ ಹೆಂಗೋ ಒಂದು ಮಾಡಿ ಅಲ್ಲಿರೋಂಥ ಆ ಕನ್ನಡ ನಾಯ್ಡುನು ಕರ್ಕೊಬಂದು, ಆಯ್ತಪ್ಪ ನೀನೇನೋ ಟೆಕ್ನಾಲಜಿ ಕೊಟ್ಟಿದ್ಯಾ ಅಂತ ಅಂದ್ಬಿಟ್ಟು ಅವ್ನಿಗೆ ರಾಜ್ಯೋತ್ಸವ ಪ್ರಶಸ್ತಿನೂ ಕೊಟ್ಟಾಯಿತು. ಈಗ ಇದ್ರ ಬಗ್ಗೆ ಅದಾದಮೇಲೆ ಇಡೀ ರಾಜ್ಯದ ಎಲ್ಲ ಡ್ಯಾಮ್ಗಳನ್ನ ಪರಿಶೀಲನೆ ಮಾಡಿ ಎಲ್ಲೆಲ್ಲಿ 50 ವರ್ಷ ಗೇಟ್ಗಳಾಕಿದೆ ಎಲ್ಲ ಕೂಡ ತೆಗೆದಾಕಬೇಕು ಅಂತ ಡಿಸಿಷನ್ ತಗೊಂಡು, ಈ ಪ್ರಕಾರ ಇಲ್ಲೂ ಕೂಡ ತುಂಗಭದ್ರದ್ದು ಫಸ್ಟ್ ಡಿಸಿಷನ್ ತಗೊಂಡು. ಇದರಲ್ಲೇ ನೀವು ಓದಿ, ನೀವು ಅಲ್ಲಿ ಬರೆಯೋದಕ್ಕಿಂತ ನಿಮ್ಮ ಪೇಪರ್ ಅವ್ರು ಏನು ವಿಜಯ ಕರ್ನಾಟಕ ಹೇಳಿದ್ದಾರೆ, ಜಲಾಶಯ ಒಟ್ಟು 33 ಕ್ರಸ್ಟ್ ಗೇಟ್ಗಳ ಪೈಕಿ ಮಾರ್ಚ್ 10 ವರೆಗೆ 14 ಗೇಟ್ಗಳನ್ನು ಅಳವಡಿಕೆ ಪೂರ್ಣಗೊಳಿಸಲಾಗಿದೆ. ತಜ್ಞರ ಪ್ರಕಾರ ಒಂದು ಕ್ರಸ್ಟ್ ಗೇಟ್ ಅಳವಡಿಕೆಗೆ 7 ದಿನ ಬೇಕು. ಆದರೆ ಏಕಕಾಲದಲ್ಲಿ ಹಲವು ಕ್ರಸ್ಟ್ಗಳು ಕೆಲಸ ನಡೆಸಿದರೆ ಮಾತ್ರ ಗಡುವಿಗೆ ಗುರಿ ತಲುಪಲು ಸಾಧ್ಯ. ಬಾಕಿ 19 ಕ್ರಸ್ಟ್ ಗೇಟ್ಗಳು ಅಳವಡಿಸಲು ಒಟ್ಟು 133 ಮಾನವ ಬೇಕು ಅಂತ ಹೇಳಿ ಅವರೇ ಒಂದು ರಿಪೋರ್ಟನ್ನು ಕೊಟ್ಟಿದ್ದಾರೆ. ಅಧ್ಯಕ್ಷರೇ, ನಾವು ಇದ್ರ ವಿಚಾರದಲ್ಲಿ ಆಗಲೇ ತುಂಗಭದ್ರಾವತಿಯಲ್ಲಿ ನಾವು ಹ್ಯಾವ್ ಟೇಕನ್ ಎ ಡಿಸಿಷನ್ ಎಲ್ಲ ಚೇಂಜ್ ಮಾಡಬೇಕು ಅಂತ. ಸೊ ಸ್ಟಾಪ್ ಲಾಕ್ ಗೇಟು ಪ್ರೊವೈಡ್ ಹೊಸ ಸ್ಪಿಲ್ ಓವರ್ ಗೇಟ್ನ ಮಾಡೋಕ್ಕೆ ಈಗಾಗಲೇ ತೀರ್ಮಾನ ಮಾಡಿದ್ವಿ. ಹಾರ್ಡ್ವೇರ್ ಟೂರು ಇದು ಮೆಷಿನರಿ ಪ್ರಾಜೆಕ್ಟ್ ಅಹಮದಾಬಾದ್ ಅವ್ರಿಗೆ ಕೊಟ್ಟಿದ್ದೀವಿ. ಇದು ಅಗ್ರಿಮೆಂಟು 23/4/25 ಮಾಡಿಕೊಂಡು 2 ತಿಂಗಳಿಗೆ ಒಂದು ಗೇಟ್ಗೆ, ತಿರ್ಗಾ 32 ಗೇಟ್ಗೆ TB ಡ್ಯಾಮ್ ಅವ್ರಿಗೆ ಹಾರ್ಡ್ವೇರ್ ಅವ್ರಿಗೆ ಕೊಟ್ಬಿಟ್ಟು 34 ಕೋಟಿ ಒಂದು ಅಗ್ರಿಮೆಂಟ್ನ 10/6/25 ಮಾಡಿ 15 ತಿಂಗಳು ಟೈಮ್ ಕೊಟ್ಟಿದ್ದು. ಈಗ 33 ಗೇಟ್ಗೆ ಈಗಾಗಲೇ ಮೆಟೀರಿಯಲ್ ಎಲ್ಲ ಬಂದಿದೆ, ಫ್ಯಾಬ್ರಿಕೇಷನ್ ಆಗ್ತಾ ಇದೆ. 25 ಗೇಟ್ಗೆ ಈಗಾಗಲೇ ಫ್ಯಾಬ್ರಿಕೇಷನ್ ಕಂಪ್ಲೀಟ್ ಆಗಿದೆ. ಇನ್ನು 2 ಗೇಟು ಉಳ್ಕೊಂಡಿದೆ. ಒಂದು ಗೇಟು ಹೊಸಪೇಟೆಯಲ್ಲಿ, ಇನ್ನೊಂದು ಗೇಟು ಗದಗಲ್ಲಿ ಅದು ಆಗ್ತಾ ಇದೆ, ಅಲ್ಲಿ ನಡೀತಾ ಇದೆ. ಸೊ ಈಗ 26ನ ಕಂಪ್ಲೀಟು ಡಿಸ್ಮ್ಯಾಂಟಲ್ ಮಾಡಿಬಿಟ್ಟಿದ್ದೀವಿ. ಈ ಪ್ರೋಗ್ರೆಸ್ಸು ಆಗ್ತಾ ಇದೆ. ಎರೆಕ್ಷನ್ ಸ್ಟೇಟಸ್ಸು 18-19 ಕಂಪ್ಲೀಟು, ಟ್ರಯಲ್ ರನ್ನು ಕೂಡ ಈಗ ಸಕ್ಸಸ್ಫುಲ್ ಆಗಿದೆ. ಇನ್ನು 14 ಗೇಟು ಎರೆಕ್ಷನ್ ಕಂಪ್ಲೀಟ್ ಆಗಬೇಕಾಗಿದೆ. 1, 2, 3, 4, 11, 17, 20, 24, 25, 26, 27, 28, 32, 33 ಇದರಲ್ಲಿ 3 ಗೇಟು ಪ್ರೋಗ್ರೆಸ್ ಆಗಿ 5, 30, 31 ಇದೆ. ಸೊ ಆಲ್ ಗೇಟ್ಸು ಮೇ ಒಳಗಡೆ ನಾವು ಕಂಪ್ಲೀಟ್ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆನೂ ನಾವು ಮಾಡಿದ್ದೀವಿ. ನಮಗೂ ಗೊತ್ತಿದೆ ತುಂಗಭದ್ರಾಗೆ. ಬಟ್ ಇನ್ನೊಂದು ಏನಪ್ಪ ಅಂತಂದರೆ, ನೀರು ಸ್ವಲ್ಪ ಅಲ್ಲಿ ಉಳಿಸ್ಬೇಕಾಗಿತ್ತು. ನಮಗೆ ತೆಲಂಗಾಣ ಗೌರ್ಮೆಂಟ್ ಅವರು ಸ್ವಲ್ಪ ತಗರಲ್ಲಿ ಹಾಕಿದ್ರು. ಆಂಧ್ರ ಗೌರ್ಮೆಂಟ್ ಅವರು ಫರ್ದರ್ ಮಾತಾಡೋಕ್ಕೆ ನಾವು ಏನು ಒಂದು ಬ್ಯಾಲೆನ್ಸಿಂಗ್ ರಿಸರ್ವೇರ್ ಮಾಡಬೇಕು ಅಂತಿದ್ವಿ, ಅದಕ್ಕೆ ನಮಗೆ ಕೋಪ್ರೇಷನ್ ಕೊಡ್ತಾ ಇಲ್ಲ. ಇನ್ನೊಂದು ಫಾರ್ಮುಲಾ ಕೆಲವರೆಲ್ಲ ಕೊಟ್ಟರು, ಅದಕ್ಕೂ ಕೂಡ 3-4 ಸತಿ ನಾನು ಚೀಫ್ ಮಿನಿಸ್ಟರ್ ರಿಕ್ವೆಸ್ಟ್ ಮಾಡಿದೆ, ಟೈಮ್ ಕೊಡ್ತಾ ಇಲ್ಲ. ಇದು ಒಂದು ನಮ್ಮ ರಾಜ್ಯದ ಒಂದು ಆಸ್ತಿ. ಬಟ್ ಎನಿ ಡಿಸಿಷನ್ ಕರ್ನಾಟಕ ಓನ್ಲಿ ಕಾಂಟ್ ಟೇಕ್ ಇಟ್ ಡಿಸಿಷನ್. 3 ರಾಜ್ಯದವರು ಸೇರಿ ಇದ್ರ ವಿಚಾರದಕ್ಕೆ ತಗೋಬೇಕಾಗಿದೆ. ನೀರು ಸಮುದ್ರಕ್ಕೆ ಜಾಸ್ತಿ ಬಂದಾಗ ಹೋಗ್ತಾ ಇರೋದು ಸತ್ಯ. ಇದನ್ನು ಉಳಿಸೋಕ್ಕೆ ಮುಂದೊಂದು ದಿನದಲ್ಲಿ ರಾಜಕೀಯದ ಒಂದು ಬದ್ಧತೆ, ನೀವೆಲ್ಲ ಒಂದು ಶಕ್ತಿ ಕೊಟ್ಟರೆ ಇದಕ್ಕೇನಾದ್ರು ಒಂದು ವ್ಯವಸ್ಥೆ ಮಾಡೋಣ. ನೀವು ಈ ಗೇಟ್ ಇವೇನು ವಿಚಾರ ಹೇಳಿದ್ದೀರಿ, ಖಂಡಿತ ಅದನ್ನು ನಾವು ವಿ ಆರ್ ಅಟ್ ದಿ ಪ್ರಯಾರಿಟಿ. ಇಡೀ ರಾಜ್ಯಕ್ಕೆ ದಿ ಫಸ್ಟ್ ಡ್ಯಾಮ್ ಟು ಬಿ ಕಂಪ್ಲೀಟೆಡ್. ಸೊ ಎಂಟೈರ್ ಸ್ಟೇಟೇ ಈ ಎಲ್ಲೆಲ್ಲಿ 50 ವರ್ಷ ಆಗಿದೆ ಎಲ್ಲ ಕಡೆನೂ ಈ ಗೇಟ್ನ ಚೇಂಜ್ ಮಾಡಲಿಕ್ಕೆ ನಮ್ಮ ಸರ್ಕಾರ ಡಿಸಿಷನ್ ತೆಗೆದುಕೊಂಡಿದೆ. ಕೇಶವ ಪ್ರಸಾದ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.